ತಗೊಳ್ಳಿ ಸರ್ ಹೇಳಿ ಮೇಡಮ್ ಹೇಳಿ. ಇವಾಗ ಹನುಮಂತ ಅವ್ರು ಗೆದ್ದಿದ್ದಾರೆ, ಎಷ್ಟು ಖುಷಿ ಆಗ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ಸರ್. ತುಂಬ ಖುಷಿ ಆಗ್ತಾ ಇದೆ, ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಇಲ್ಲಿ ಬಿಗ್ ಬಾಸ್ ಮನೆ ಮುಂದೆ ನಿಂತ್ಕೊಂಡು ಈ ಥರ ಹನುಮಂತ ಗೆದ್ದ ಅಂತ ಕೇಳಿದಾಗ ತುಂಬ ಖುಷಿ ಆಯಿತು ನಮಗೆ. ಎಷ್ಟು ದಿನದ ಕನಸಿತ್ತು ನಿಮಗೆ ಹನುಮಂತ ಗೆಲ್ಲಬೇಕು ಅಂತ? ಆ್ಯಕ್ಚುಲಿ ಅವ್ರು ಯಾವಾಗ ಇಲ್ಲಿ ಎಂಟರ್ ಆದರು ಆವಾಗ ಸ್ಟಾರ್ಟಿಂಗಲ್ಲಿ ಅವ್ರು ಇಷ್ಟ ಆಗ್ತಾಯಿದ್ರು ಮುಂಚೆನೇ. ಬಟ್ ಅವ್ರು ಬರ್ತಾ ಆಡ್ಕೊಂಡು ಹೋಗ್ತಾ ಇರಬೇಕಾದ್ರೇ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ರು. ಮಧ್ಯದಲ್ಲಿ ಗೊತ್ತಾಯಿತು ಅವರೇ ವಿನ್ ಆಗೋದು ಅಂತ. ವ್ಯಕ್ತಿತ್ವ ಅವ್ರದ್ದು ತುಂಬ ಚೆನ್ನಾಗಿದೆ, ಅದಕ್ಕೆ ಅವ್ರು ಗೆದ್ದಿದ್ದಾರೆ. ಅಂದರೆ ಯಾವ ಗುಣ ಇಷ್ಟ ಆಯಿತು ನಿಮಗೆ ಹನುಮಂತ ಅವರಲ್ಲಿ? ಸರ್ ಅವರು ತುಂಬ ಇನ್ನೋಸೆನ್ಸ್, ಮತ್ತು ಅವ್ರ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಗ್ತವೆ ನನಗೆ. ಅಂದರೆ ಉತ್ತರ ಕರ್ನಾಟಕ ಸಾಂಗ್ಗಳು ಅವು ಎಲ್ಲ ನಾವು ಕೇಳ್ಕೊಂಡೆಲ್ಲ ನಮಗೆ ಅಭ್ಯಾಸ. ಸೊ ತುಂಬ ಇಲ್ಲಿ ಯುನೀಕ್ ಆಗಿರುತ್ತೆ, ಬಟ್ ನಮ್ಗೆ ತುಂಬ ಇಷ್ಟ ಆಗ್ತಾರೆ ಅವರು. ಈಗ ಕಿಚ್ಚ ಸುದೀಪ್ ಅವರು ಘೋಷಣೆ ಮಾಡಿದ್ದಾರೆ ಹನುಮಂತ ಅವರು ಇನ್ನು ಅಂದ್ಬಿಟ್ಟು, ನಿಮ್ಗೆ ಏನು ಅನಿಸ್ತಾ ಇದೆ? ತುಂಬ ಚೆನ್ನಾಗಿ ಅನಿಸುತ್ತೆ ಸರ್. ತುಂಬ ಖುಷಿ ಆಗುತ್ತೆ ಸುದೀಪ್ ಅವ್ರು ಹೇಳಿದ್ಮೇಲೆ. ಯಾಕೆಂದರೆ ತುಂಬ ಜನ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಅಂತ ಒಂದು ಕಡೆ, ಇನ್ನೊಂದು ಕಡೆ ಮೋಕ್ಷಿತ ಗೆಲ್ತಾರೆ ಅಂತ ಒಂದು ಕಡೆ ಅಂತ ಇದ್ರು. ಆ ಒಂದು ಗೊಂದಲ ಇತ್ತು, ಈಗ ಆ ಒಂದು ಗೊಂದಲ ನಿವಾರಣೆ ಆಗಿದೆ. ಹೌದು. ಏನು ಅನ್ನಿಸ್ತಾ ಇದೆ? ಏನಿಲ್ಲ ಸರ್, ತ್ರಿವಿಕ್ರಮ್ ಅವರು ಗೆಲ್ತಾರೆ ಅಂತ ಹೇಳ್ತಿದ್ರು. ಒಂದು ಒಳ್ಳೆ ಕಾಂಪಿಟೇಟರ್ ಅವರು ಕೂಡ, ಇಲ್ಲ ಅಂತ ಅನ್ನೋಕ್ಕಾಗಲ್ಲ. ಇತ್ತು ನಮಗೂ ಕೂಡ ತ್ರಿವಿಕ್ರಮ್ ಗೆಲ್ತಾರೇನೋ, ಹನುಮಂತ ಗೆಲ್ತಾನೇನೋ ಅಂತ. ಬಟ್ ಇವಾಗ ಅವ್ರು ಗೆದ್ದಿದ್ದಾರೆ, ಅದಕ್ಕೆ ತುಂಬ ಖುಷಿ ಆಗ್ತಾ ಇದೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್.